व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯ ತನಕ ನಾವು ಒಟ್ಟು 18 ಅಧ್ಯಾಯಗಳ ಚಿಂತನೆಯನ್ನ ನಡೆಸಿದ್ದೇವೆ. ಇಂದು 19ನೇ ಅಧ್ಯಾಯ ಪ್ರಾರಂಭ. ಅದಕ್ಕಿಂತ ಪೂರ್ವದಲ್ಲಿ ರಾಯರು ರಚನೆ ಮಾಡಿಕೊಟ್ಟಂತಹ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹದ ಶ್ಲೋಕದ ಚಿಂತನೆಯನ್ನ ಮಾಡೋಣ. ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ಅಸ್ತ್ರಜ್ಞೇಶ್ವಧಿಕೋ ಅರ್ಜುನೋಥ ಯದನುಕ್ರೋಶೇನ ಭೀಮಂ ವಿನಾ ಸದ್ಧರ್ಮೇ ನಿರತಂ ದದೌ ಸ್ವಗುರವೇ ಬದ್ಧ್ವಾ ನೃಪಂ ಪಾರ್ಷತಂ ಪುತ್ರೌ ಸಹ ದೃಪದೋಪಿ ವಹ್ನಿ ವಿಬುಧ ಸ್ತ್ರೀರೂಪಕೌ ಪ್ರಾಪ್ತವಾನ್ ಇಷ್ಟಾಂ ಧರ್ಮಜ ಆಪ ರಾಜ್ಯ ಪದವೀಂ ಸಪ್ರೀಯತಾಂ ಮೇ ಹರಿಹಿ. ಹದಿನೆಂಟನೇ ಅಧ್ಯಾಯದ ಭಾವ ಸಂಗ್ರಹವನ್ನ ಪ್ರಾರಂಭ ಮಾಡಿಕೊಡ್ತಾ ಇದ್ದಾರೆ. ಅಸ್ತ್ರಜ್ಞೇಶ್ವಧಿಕಃ ಅಥ ಯದನುಕ್ರೋಶೇನ ಭೀಮಂ ವಿನ. ಭೀಮ ಏನಾಗಿದ್ದ? ಸದ್ಧರ್ಮೇ ನಿರತ, ಪರಿಶುದ್ಧವಾದಂತಹ ಭಾಗವತ ಧರ್ಮದಲ್ಲಿ ನಿರತರಾಗಿದ್ದ. ಪರಮಾತ್ಮನನ್ನು ಏನನ್ನು ಬಿಡ್ತಾ ಇರಲಿಲ್ಲ. ಉಳಿದ ಮನುಷ್ಯರ ಹತ್ತಿರ ಆಗಲಿ, ದೇವರ ಹತ್ತಿರ ಆಗಲಿ, ದೇವತೆಗಳ ಹತ್ತಿರ ಆಗಲಿ ಯಾವತ್ತೂ ಕೂಡ ಏನನ್ನು ಬೇಡಿದಂತಹ ವ್ಯಕ್ತಿ ಅದು ಭೀಮಸೇನ ದೇವರಲ್ಲ. ಅಲ್ಲ, ಮತ್ತೆ ಭಿಕ್ಷಾಟನೆ ಮಾಡ್ತಾ ಇದ್ದಲ್ಲ ಅಂತ ಕೇಳಿದ್ರೆ ಅದು ಕೂಡ ಹುಂಕಾರದಿಂದಾಗಿ ಕರವತ್ ವೈಶ್ಯತೋ ಗ್ರಹೀತ್ ಅಂತ ಟ್ಯಾಕ್ಸ್ ಅನ್ನು ತೆಗೆದುಕೊಂಡಂತೆ ಅದನ್ನ ಸ್ವೀಕಾರ ಮಾಡ್ತಾ ಇದ್ರು. ಹೀಗೆ ಭೀಮಸೇನ ದೇವರು ಪರಿಶುದ್ಧ ಭಾಗವತ ಧರ್ಮದಲ್ಲಿ ನಿರತರಾದಂಥವ್ರು. ಅವರಿಗೆ ಅಸ್ತ್ರಜ್ಞಾನವೂ ಇತ್ತು, ಆದ್ರೆ ಅಸ್ತ್ರಜ್ಞಾನವನ್ನ ಉಪಯೋಗಿಸ್ಕೊಳ್ತಾ ಇರ್ಲಿಲ್ಲ. ಯಾಕಂದ್ರೆ ಅಸ್ತ್ರವನ್ನು ಪ್ರಯೋಗ ಮಾಡೋದು ಅಂದ್ರೆ ಅಸ್ತ್ರ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿ ಮಾಡೋದು. ಹೀಗೆ ಪರಿಶುದ್ಧವಾದಂತಹ ಭಾಗವತ ಧರ್ಮದಲ್ಲಿ ನಿರತರಾದಂಥವರು ಭೀಮಸೇನ ದೇವರು. ಅವರನ್ನು ಬಿಟ್ಟರೆ ಮಹಾ ಅಸ್ತ್ರಜ್ಞಾನಿ ಯಾರು ಅಂತಂದ್ರೆ ಅದು ಅರ್ಜುನ. ಹೀಗೆ ಅರ್ಜುನ ಜಗತ್ತಿನಲ್ಲಿ ಶ್ರೇಷ್ಠ ಅಸ್ತ್ರಜ್ಞಾನಿ ಎಂಬುದಾಗಿ ಪ್ರಖ್ಯಾತನಾದ. ಅದಾದ ಮೇಲೆ ಅರ್ಜುನ ತಾನು ಗುರುದಕ್ಷಿಣೆಯ ರೂಪದಲ್ಲಿ ಪಾರ್ಷತ ಅಂದ್ರೆ ದ್ರುಪದನನ್ನು ಬಂಧನ ಮಾಡಿ ಸ್ವಗುರವೇ ದದು, ತನ್ನ ಗುರುಗಳಾದಂತಹ ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆಯನ್ನಾಗಿ ಸಮರ್ಪಣೆ ಮಾಡಿದ. ಅದಾದ ಮೇಲೆ ಆ ದ್ರುಪದ ಮಹಾರಾಜ ಇಬ್ಬರು ಮಕ್ಕಳನ್ನು ಪಡೆದುಕೊಂಡ. ಒಂದು ವನ್ಹಿ ಅಂದ್ರೆ ಅಗ್ನಿ ಸ್ವರೂಪ, ಇನ್ನೊಂದು ವಿಬುಧ ಸ್ತ್ರೀ, ದೇವಸ್ತ್ರೀ ರೂಪದಲ್ಲಿ ಇರುವಂತಹ ದೃಷ್ಟದ್ಯುಮ್ನ ಮತ್ತು ದ್ರೌಪದಿಯನ್ನ ಮಕ್ಕಳನ್ನಾಗಿ ಪಡೆದುಕೊಂಡ. ಅದಾದ ಮೇಲೆ ಧರ್ಮಜಃ ಯುಧಿಷ್ಠಿರ ತಾನು ಯುವರಾಜ್ಯ ಪದವಿಯನ್ನ ಪಡೆದುಕೊಂಡ.
ಹೀಗೆ ಇಷ್ಟೆಲ್ಲವೂ ಕೂಡ ಪರಮಾತ್ಮನ ದಯೆಯಿಂದಾಗಿ ಅವರಿಗೆ ಸಿಕ್ಕಿತು. ಧೃತರಾಷ್ಟ್ರನಿಗೆ ಮಕ್ಕಳು ಸಿಕ್ಕಿದ್ದಾಗಲಿ, ಹುಟ್ಟಿದ್ದಾಗಲಿ, ಅಥವಾ ಯುಧಿಷ್ಠಿರನಿಗೆ ಯುವರಾಜ ಪಟ್ಟ ಸಿಕ್ಕಿದ್ದಾಗಲಿ, ಹೀಗೆ ಇಷ್ಟೆಲ್ಲವೂ ಕೂಡ ಪರಮಾತ್ಮನ ಅನುಗ್ರಹದಿಂದ ನಡೆಯಿತು. ಅಂತಹ ಪರಮಾತ್ಮ ನನಗೆ ಪ್ರೀತನಾಗಲಿ ಅಂತ ರಾಯರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟಾದ ಮೇಲೆ 19ನೇ ಅಧ್ಯಾಯ ಪ್ರಾರಂಭ. ಮೊದಲ ಶ್ಲೋಕ. ಏವಂ ಶುಭೋಚ್ಚ ಗುಣವತ್ಸು ಜನಾರ್ದನೇನ ಯುಕ್ತೇಷು ಪಾಂಡುಷು ಚರತ್ಸ್ವಧಿಕಂ ಶುಭಾನಿ. ನಾಸ್ತಿಕ್ಯ ನೀತಿ ಮತುಲಾಂ ಗುರು ದೇವತಾದಿ ಸತ್ಸ್ವಂಜಸೈವ ಜಗೃಹುರ್ಧೃತರಾಷ್ಟ್ರಪುತ್ರಾಃ. ಪದಚ್ಛೇದ. ಏವಂ ಶುಭೋಚ್ಚ ಗುಣವತ್ಸು ಜನಾರ್ದನೇನ ಯುಕ್ತೇಷು ಪಾಂಡುಷು ಚರತ್ಸು ಅಧಿಕಂ ಶುಭಾನಿ. ನಾಸ್ತಿಕ್ಯ ನೀತಿಂ ಅತುಲಾಂ ಗುರುದೇವತಾದಿ ಸತ್ಸು ಅಂಜಸಾ ಏವ ಜಗೃಹುಃ ಧೃತರಾಷ್ಟ್ರಪುತ್ರಾಃ. ಹೀಗೆ ಶುಭೋಚ್ಚ ಗುಣವತ್ಸು, ಶುಭ ಅಂದ್ರೆ ಮಂಗಳಕರವಾದಂತಹ, ಉಚ್ಚ ಅಂದ್ರೆ ಶ್ರೇಷ್ಠವಾದಂತಹ ಗುಣಶಾಲಿಗಳಾದಂಥವ್ರು ಯಾರು? ಪಾಂಡವರು. 5 ಜನ ಪಾಂಡವರು ಕೂಡ ಉತ್ತಮವಾದಂತಹ ಗುಣಶಾಲಿಗಳಾಗಿದ್ರು. ಅಷ್ಟು ಮಾತ್ರ ಅಲ್ಲ, ಜನಾರ್ದನೇನ ಯುಕ್ತೇಶು, ಒಳ್ಳೆ ಗುಣವೂ ಇದೆ, ಜೊತೆಗೆ ಪರಮಾತ್ಮನ ವಿಶೇಷವಾದಂತಹ ಸಹಕಾರ, ಅನುಗ್ರಹ, ಆಶೀರ್ವಾದ, ಪ್ರೀತಿ ಎಲ್ಲವೂ ಇದೆ. ಹೀಗೆ ಪರಮಾತ್ಮನೊಂದಿಗೆ ಸೇರಿಕೊಂಡು ಪಾಂಡವರು ಏನ್ ಮಾಡ್ತಾ ಇದ್ರು? ವಿಶಿಷ್ಟವಾದಂತಹ ಅಧಿಕಂ ಶುಭಾನಿ, ಶ್ರೇಷ್ಠವಾದಂತಹ ಕಾರ್ಯಗಳನ್ನ ಜಗತ್ನಲ್ಲಿ ಮಾಡ್ತಾ ಇದ್ದಾರೆ. ಹೀಗೆ ಪಾಂಡವರು ಜಗತ್ತಿನಲ್ಲಿ ಆ ಒಂದು ತಾರುಣ್ಯದ ಅವಸ್ಥೆಯಲ್ಲಿಯೇನೆ ವಿಶಿಷ್ಟವಾದಂತಹ ಒಂದು ಕರ್ಮಗಳನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನಾಯಿತು? ಧೃತರಾಷ್ಟ್ರ ಪುತ್ರಾಹ, ಪಾಂಡವರು ಈ ಕಡೆ ಸಾತ್ವಿಕರಾಗಿ ಪರಮ ಮಂಗಲಕರವಾದಂತಹ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ವಿರುದ್ಧವಾಗಿ ಈ ಕೌರವರು ಏನ್ ಮಾಡಿದ್ರು? ಗುರುದೇವತಾದಿ ಸತ್ಸು, ಗುರುಗಳ ವಿಚಾರ, ದೇವತೆಗಳ ವಿಚಾರ ಮತ್ತು ಜಗತ್ತಿನಲ್ಲಿ ಇರುವಂತಹ ಸಜ್ಜನರ ವಿಚಾರ, ಈ 3 ವಿಚಾರದಲ್ಲಿ ಏನ್ ಮಾಡಿದ್ರು? ಅತುಲಾಂ ನಾಸ್ತಿಕ್ಯ ನೀತಿ, ಸರಿಸಾಟಿ ಇಲ್ಲದೆ ಇರುವಂತಹ ನಾಸ್ತಿಕ್ಯ ನೀತಿ, ಅದನ್ನ ಜಗೃಹು ಸ್ವೀಕಾರ ಮಾಡಿದರು, ಅಭ್ಯಾಸ ಮಾಡಿದರು ಅಂತ. ಅಂದ್ರೆ ಒಟ್ಟು ತಾತ್ಪರ್ಯ ಇಷ್ಟು: ಪಾಂಡವರಾಗಬೇಕಾದ್ರೆ ಸಾತ್ವಿಕವಾದಂತಹ, ಮಂಗಳಕರವಾದಂತಹ, ದೈವತಾಕವಾದಂತಹ ಕಾರ್ಯಗಳನ್ನ ಜಗತ್ತಲ್ಲಿ ಮಾಡ್ತಾ ಇದ್ರು. ಅದಕ್ಕೆ ವಿರುದ್ಧವಾಗಿ ಕೌರವರು ನಾಸ್ತಿಕ್ಯ ನೀತಿಗಳನ್ನ ಕಂಡುಕೊಂಡರು. ಅದೇನಂತ ಮುಂದೆ ತಿಳಿಸ್ತಾ ಹೋಗ್ತಾರೆ. ನಾಸ್ತಿಕ ಅಂತ ನಾವು ಅನೇಕ ಸಲ ಕೇಳ್ತೇವೆ. ನಾಸ್ತಿಕ ಅಂದ್ರೆ ಏನು ಅಂತ ಅದಕ್ಕೆ ಪಾಣಿನಿ, ವ್ಯಾಕರಣಶಾಸ್ತ್ರದ ದೊಡ್ಡ ತತ್ವಜ್ಞಾನಿಯಾದಂತಹ ಪಾಣಿನಿ ಋಷಿಗಳು ಅಂತ ವ್ಯಾಕರಣದ ಸೂತ್ರಗಳನ್ನ ನಮಗೆ ಜಗತ್ತಿಗೆ ಕೊಟ್ಟಂತವರು. ಅವರು ಹೇಳ್ತಾರೆ, ಅಸ್ತಿ ನಾಸ್ತಿ ದಿಷ್ಟಂ ಮತಿಹಿ ಅಂತ. ಅಂದ್ರೆ ಯಾರಿಗೆ ಅದೃಷ್ಟ ಮತ್ತು ಬುದ್ಧಿ, ಜ್ಞಾನ ಯಾರಿಗೆ ಇಲ್ಲವೋ ಅವನು ನಾಸ್ತಿಕ ಅಂತ ಅವರು ಸೂತ್ರದಲ್ಲಿ,
ಚಿಕ್ಕದಾಗಿ ಹೇಳ್ಬಿಡ್ತಾರೆ. ಅದಕ್ಕೆ ವಾರ್ತಿಕವನ್ನು ಬರೆದಂತಹ ಒಬ್ಬ ಜಯಾದಿತ್ಯ ಅಂತ ಒಬ್ಬ ವ್ಯಾಕರಣ ಶಾಸ್ತ್ರಕಾರ, ಅವನು ಹೇಳ್ತಾನೆ, ನಹಿ ಸತ್ತಾ ಮಾತ್ರೇಣ ಪ್ರತ್ಯಯ ಇಷ್ಯತೆ ಕಿಂ ತರ್ಹಿ ಪರಲೋಕೋ ಅಸ್ತಿ ಇತಿ ಯಸ್ಯ ಮತಿರಸ್ತಿ ಸಹ ಆಸ್ತಿಕಃ ತದ್ವಿಪರೀತಃ ನಾಸ್ತಿಕಃ ಅಂತ. ಅವನು ಅದನ್ನ ಹೇಗೆ ನಾವಿವತ್ತು ಅಂದ್ರೆ ಬ್ರಹ್ಮಸೂತ್ರಗಳು, ಅದಕ್ಕೆ ಭಾಷ್ಯ ಅಂತ ಕೇಳ್ತೀವಲ್ಲ, ಆಚಾರ್ಯರ ಭಾಷ್ಯ, ಹಾಗೆ ಸೂತ್ರಗಳು ಯಾವತ್ತೂ ಕೂಡ ಚಿಕ್ಕದಾಗಿ ಇರ್ತವೆ. ಅದಕ್ಕೆ ವ್ಯಾಕರಣ ಶಾಸ್ತ್ರದಲ್ಲಿ ಭಾಷ್ಯ ವಾರ್ತಿಕ ಅಂತೆಲ್ಲ ಬರಿತಾ ಹೋಗ್ತಾರೆ, ಅದರ ನಿಜವಾದಂತಹ ಆಂತರ್ಯ ಏನು ಅಂತ. ಹಾಗೆ ಜಯಾದಿತ್ಯ ನಾಸ್ತಿಕ ಅಂದ್ರೆ ಏನು ಅಂತ ತಿಳಿಸ್ತಾ ಹೋಗ್ತಾನೆ. ಯಾರಿಗೆ ಪರಲೋಕ, ಸ್ವರ್ಗ ನರಕ ಅಂತ ಪರಲೋಕ ಇದೆ ಅಂತ ಯಾರಿಗೆ ಬುದ್ಧಿ ಇದೆನೋ ಅವನು ಆಸ್ತಿಕ. ಯಾರಿಗೆ ಪರಲೋಕ ಇದೆ ಅಂತ ಬುದ್ಧಿನೇ ಇಲ್ವೋ ಅವನು ನಾಸ್ತಿಕ ಅಂತ. ಅಂದ್ರೆ ಒಟ್ಟು ತಾತ್ಪರ್ಯ ಇಷ್ಟು, ಇಲ್ಲಿ ಪಾಪವನ್ನ ಧರ್ಮವನ್ನ ಮಾಡಿದರೆ ಪರಲೋಕದಲ್ಲಿ ಶಿಕ್ಷೆ ಇದೆ ಅಂತ ಯಾರಿಗೆ ಭಾವನೆ ಇದ್ದುಕೊಂಡು ಅವನು ಸಾತ್ವಿಕ ಕಾರ್ಯಗಳನ್ನು ಮಾಡ್ತಾನೋ ಅವನು ಆಸ್ತಿಕ ಅಂತ. ಪರಲೋಕದ ಎಚ್ಚರವೇ ಇಲ್ಲದೇನೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಸ್ವಚ್ಛಂದವಾಗಿ ಅಧರ್ಮ ಕಾರ್ಯಗಳನ್ನ, ಪಾಪ ಕಾರ್ಯಗಳನ್ನ ಯಾರು ಮಾಡ್ತಾರೋ ಅವನು ನಾಸ್ತಿಕ ಅಂತ ಅಲ್ಲಿ ಹೇಳ್ತಾರೆ. ಒಟ್ಟಿನಲ್ಲಿ ನಾಸ್ತಿಕ ಪರಮಾತ್ಮನ ಅಸ್ತಿತ್ವವನ್ನ, ಧರ್ಮಗಳ ಅಸ್ತಿತ್ವವನ್ನ ಒಪ್ಪದೆ ಸ್ವಚ್ಛಂದವಾಗಿ ವಿಹಾರವನ್ನು ಮಾಡುವಂಥವನು ಆಸ್ತಿಕ. ಅದಕ್ಕೆ ಮೂಲವಾದದ್ದು ಆಸ್ತಿಕ ನೀತಿ ಅಂತ. ಅದೊಂದು ಹೇಗೆ ನಮಗೆ ಸಾತ್ವಿಕರಿಗೆ ಬೇಕಾದಂತಹ ನೀತಿಗಳಿದ್ದಾವು, ಧರ್ಮಶಾಸ್ತ್ರಗಳೆಲ್ಲ ಇದ್ದಾವು, ಹಾಗೆ ಆ ನಾಸ್ತಿಕ ನೀತಿಯನ್ನು ತಿಳಿಸಿಕೊಡುವಂತಹ ಅಧರ್ಮಶಾಸ್ತ್ರಗಳು ಕೂಡ ಇದ್ದಾವೆ. ಅದನ್ನೆಲ್ಲವನ್ನು ಕೂಡ ಈ ಕೌರವರು ಅಭ್ಯಾಸ ಮಾಡಿದರು, ನಾಸ್ತಿಕ್ಯ ನೀತಿಯನ್ನ ತಾವು ಅಭ್ಯಾಸ ಮಾಡಿದರು ಅಂತ. ಯಾರಿಂದ ಅಭ್ಯಾಸ ಮಾಡಿದರು ಅಂತ ತಿಳಿಸ್ತಾ ಇದ್ದಾರೆ. ನಾಮ್ನಾ ಕಲಿಂಗ ಇತಿ ಚಾಸುರಕೋ ದ್ವಿಜೋಭೂತ್ ಶಿಷ್ಯಃ ಸುರೇತರ ಗುರೋಃ ಶಕುನೇರ್ ಗುರು ಸಹ. ನೀತಿಂ ಸ ಕುತ್ಸಿತತಮಾಂ ಧೃತರಾಷ್ಟ್ರಪುತ್ರೇಷು ಆಧಾತ್ ರಹೋವಚನತಃ ಶಕುನೇಃ ಸಮಸ್ತಾಂ. ಪ್ರಚ್ಛೇದ ನಾಮ್ನಾ ಕಲಿಂಗಃ ಇತಿ ಚ ಆಸುರಕಃ ದ್ವಿಜಃ ಅಭೂತ್ ಶಿಷ್ಯಃ ಸುರೇತರ ಗುರೋಃ ಶಕುನೇಃ ಗುರುಃ ಸಹ ನೀತಿಂ ಸಹ ಕುತ್ಸಿತತಮಾಂ ಧೃತರಾಷ್ಟ್ರಪುತ್ರೇಷು ಆಧಾತ್ ರಹೋವಚನತಃ ಶಕುನೇಃ ಸಮಸ್ತಾಂ. ಆ ಯಾವುದು ನಾಸ್ತಿಕ ನೀತಿಗೆ ಹೆಸರು ಏನು ಅಂತಂದ್ರೆ ಕಳಿಂಗ ನೀತಿ, ಅಥವಾ ಪ್ರಚಲಿತ ನಮಗೆ ಮಹಾಭಾರತದಲ್ಲಿ ಕಳಿಂಗ ನೀತಿ ಅಂತ ಸಿಗುತ್ತೆ. ಕಳಿಂಗ ನೀತಿ ಅಂತ. ಆ ಕಳಿಂಗ ನೀತಿಯನ್ನ ತಾವು ಉಪದೇಶ ಪಡೆದುಕೊಂಡರು. ಉಪದೇಶ ಮಾಡಿದ್ಯಾರು? ಕಳಿಂಗ ಎನ್ನುವಂತಹ ಒಬ್ಬ ಬ್ರಾಹ್ಮಣ. ಆದರೆ ಅಸುರ ಸ್ವಭಾವ, ದುಷ್ಟ ಸ್ವಭಾವ, ಅಂತಹ ಅಸುರ ಸ್ವಭಾವದ ಕಳಿಂಗ ಅಂತ ಒಬ್ಬ ದ್ವಿಜಃ ಅಭೂತ್ ಬ್ರಾಹ್ಮಣ ಇದ್ದ. ಅವನ್ ಯಾರು ಅಂತಂದ್ರೆ ಸುರೇತರ ಗುರೋಹೋ ಶಿಷ್ಯ. ಸುರ ಅಂದ್ರೆ ದೇವತೆಗಳು, ಸುರೇತರ ಸುರರಿಗಿಂತ ಇತರರಾದಂತವ್ರು, ಬೇರೆಯವರು ಯಾರು? ಅಸುರರು. ಅಸುರರ ಗುರುವಿನ ಶಿಷ್ಯ, ಅರ್ಥಾತ್ ಅಸುರ ಗುರುಗಳು ಅಂದ್ರೆ ಶುಕ್ರಾಚಾರ್ಯರು, ಅವರ ಶಿಷ್ಯ ಈ ಕಳಿಂಗ. ಅಷ್ಟು ಮಾತ್ರ ಅಲ್ಲ, ಶಕುನೇಹೇ ಗುರುಹು ಸಹ, ಈ ಧೃತರಾಷ್ಟ್ರನ ಮಕ್ಕಳ ಸೋದರ ಮಾವ
ಯಾರು? ಶಕುನಿ. ಆ ಶಕುನಿಗೂ ಕೂಡ ಈ ಕಳಿಂಗ ಗುರುವಾಗಿದ್ದ. ಆ ಶಕುನಿ ಏನೇ ಈ ಕಳಿಂಗನನ್ನ ಹಸ್ತಿನಾವತಿಗೆ ಕರೆದುಕೊಂಡು ಬಂದಿದ್ದ. ಹೀಗೆ ಶಕುನೇಹೇ ವಚನತಃ, ಶಕುನಿಯಿಂದಾಗಿ ಅವನು ಈ ರಾಜ್ಯಕ್ಕೆ ಬಂದು ಅವನೇ ಮಾಡಿದ ಕುತ್ಸಿತತಮಾಂ ನೀತಿ. ಕುತ್ಸಿತ ಅಂದ್ರೆ ಕೆಟ್ಟದಾದದ್ದು ಅಂತ. ಕುತ್ಸಿತ ತಮ ಅಂದ್ರೆ ಅತ್ಯಂತ ಕೆಟ್ಟದಾದದ್ದು, ಅದಕ್ಕಿಂತ ಇನ್ನೊಂದು ಕೆಟ್ಟ ನೀತಿ ಜಗತ್ತಿನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಅತ್ಯಂತ ಕೆಟ್ಟದಾದಂತಹ ನೀತಿಗಳನ್ನ ಶಕುನಿಯನ್ನು ಕರೆದುಕೊಂಡು ಅವನೇ ಮಾಡಿದ ರಹೋವಚನತಃ, ರಹಸ್ಯದಲ್ಲಿ ಬೇರೆಯವರಿಗೆ ಗೊತ್ತಾಗುವಂತೆ ಅವನು ಉಪದೇಶ ಮಾಡಲಿಲ್ಲ. ಯಾಕೆಂತಂದ್ರೆ ರಾಜ್ಯದಲ್ಲಿ ಆವಾಗ ದ್ರೋಣಾಚಾರ್ಯರಿದ್ದರು ಮತ್ತು ಭೀಷ್ಮಾಚಾರ್ಯರಿದ್ದರು, ಧೃತರಾಷ್ಟ್ರ ಇದ್ದ. ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಜ್ಞಾನಿಗಳು. ಇಂತಹ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಗೊತ್ತಾದರೆ ಅವರು ಸರ್ವಥಾ ಈ ಕಳಿಂಗ ನೀತಿಯನ್ನ, ಅತ್ಯಂತ ಕುತ್ಸಿತವಾದಂತಹ ನಾಸ್ತಿಕ್ಯ ನೀತಿಯನ್ನ ಕೌರವರಿಗೆ ಉಪದೇಶ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಧೃತರಾಷ್ಟ್ರ ಮುಂದೆ ಎಂತಹ ಪುತ್ರ ವ್ಯಾಮೋಹಕ್ಕೆ ಒಳಗಾದರೂ ಕೂಡ ಅವನೊಬ್ಬ ದೊಡ್ಡ ಸ್ಕಾಲರ್, ದೊಡ್ಡ ವಿದ್ವಾಂಸ ಅವನು. ಹಾಗಾಗಿ ಅವನು ಸರ್ವಥಾ ಇದಕ್ಕೆ ಒಪ್ಪಿಗೆ ಕೊಡ್ತಾ ಇರಲಿಲ್ಲ. ಹಾಗಾಗಿ ಯಾರಿಗೂ ಕೂಡ ಗೊತ್ತಾಗದಂತೆ ರಹೋವಚನತಃ, ರಹ ಅಂದ್ರೆ ರಹಸ್ಯ, ರಹಸ್ಯವಾಗಿ ಯಾವ ಹಿರಿಯರಿಗೂ ಗೊತ್ತಾಗದಂತೆ ಶಕುನಿ ತಾನೇ ಮಾಡಿದ ಕಳಿಂಗನ ಮೂಲಕ ಅತ್ಯಂತ ಕೆಟ್ಟದಾದಂತಹ ನಾಸ್ತಿಕ್ಯ ನೀತಿಯನ್ನ ಕೌರವರಿಗೆ ಉಪದೇಶ ಮಾಡಿಸಿದ. ಮುಂದೆ ಛದ್ಮೈವ ಯತ್ರ ಪರಮಂ ನಸುರಾಶ್ಚ ಪೂಜ್ಯಾಃ ಸ್ವಾರ್ಥೇನ ವಂಚನ ಕೃತೆ ಜಗತೋಖಿಲಂ ಚ. ಧರ್ಮಾದಿ ಕಾರ್ಯಮಪಿ ಯಸ್ಯ ಮಹೋಪಧಿ ಸ್ಯಾತ್ ಶ್ರೇಷ್ಠ ಸ ಏವ ನಿಖಿಲಾಸುರ ದೈತ್ಯ ಸಂಘಾತ್. ಪದಚ್ಛೇದ. ಛದ್ಮ ಏವ ಯತ್ರ ಪರಮಂ ನ ಸುರಾಹ ಚ ಪೂಜ್ಯಾಃ ಸ್ವಾರ್ಥೇನ ವಂಚನ ಕೃತೆ ಜಗತಃ ಅಖಿಲಂ ಚ ಧರ್ಮಾಧಿಕಾರ್ಯಂ ಅಪಿ ಯಸ್ಯ ಮಹೋಪಧಿಃ ಸ್ಯಾತ್ ಶ್ರೇಷ್ಠಃ ಸಹ ಏವ ನಿಖಿಲಾಸುರ ದೈತ್ಯ ಸಂಘಾತ್. ಕಳಿಂಗ ನೀತಿಯ, ಕಳಿಂಗ ಉಪದೇಶ ಮಾಡಿದಂತಹ ನಾಸ್ತಿಕ್ಯ ನೀತಿಯ ಸಾರವನ್ನು ನಮಗೆ ಆಚಾರ್ಯರು ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಮಹಾಭಾರತದಲ್ಲಿ ಈ ವಿಚಾರ ಅಂದ್ರೆ ಕಳಿಂಗ ಉಪದೇಶ ಮಾಡಿದಂತಹ ನಾಸ್ತಿಕ್ಯ ನೀತಿಯ ವಿಚಾರ ಸುಮಾರು 2-3 ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ಬರುತ್ತೆ. ಅದರ ಸಾರವನ್ನು ನಮಗೆ ಆಚಾರ್ಯರು ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಕಳಿಂಗ ಉಪದೇಶ ಮಾಡಿದಂತಹ ನೀತಿ, ಆ ನಾಸ್ತಿಕ್ಯ ನೀತಿ ಏನಿದೆ ಅದರಲ್ಲಿ ಅತ್ಯಂತ ಎತ್ತರದ ಸ್ಥಾನ ಯಾವುದಕ್ಕೆ ಅಂದ್ರೆ ಛದ್ಮಕ್ಕೆ. ಛದ್ಮ ಅಂದ್ರೆ ಮೋಸ. ಮೋಸವೇ ಪ್ರಧಾನ, ಮೋಸವೇ ಎಲ್ಲ ಕಾರ್ಯಗಳಿಗೂ ಕೂಡ ಪ್ರಧಾನವಾದದ್ದು. ಯಾವುದೇ ಕೆಲಸ ಆಗ್ಬೇಕು ಅಂದ್ರೆ ಅದರಲ್ಲಿ ಮೋಸವನ್ನೇ ಮಾಡಬೇಕು. ಪ್ರತಿಯೊಂದು ಕೆಲಸದಲ್ಲೂ ಕೂಡ ನೀವೆಲ್ಲರೂ ಕೌರವರೆಲ್ಲರೂ ಕೂಡ ಸೇರಿಕೊಂಡು ಮೋಸವನ್ನೇ ಮಾಡಬೇಕು. ಮೋಸ ಪ್ರಧಾನವಾದದ್ದು ಅವನು ಉಪದೇಶ ಮಾಡಿದ್ದು. ಎರಡನೆಯದ್ದು
ನ ಸುರಾಶ್ಚ ಪೂಜ್ಯಾಹ, ಯಾವುದೇ ದೇವತೆಗಳನ್ನು ಕೂಡ ಸರ್ವಥ ಪೂಜೆ ಮಾಡಬಾರದು. ಯಾವುದೇ ದೇವತೆಗಳನ್ನು ಕೂಡ ಸರ್ವಥ ಪೂಜೆ ಮಾಡಬಾರದು. ಹಾಗಾದ್ರೆ ಆ ಕೌರವರು ಯಾವುದು ಕೂಡ ಯಜ್ಞ ಯಾಗಾದಿಗಳನ್ನ ದೇವತೆಗಳಿಗೆ ಪೂಜೆನೇ ಮಾಡ್ಲಿಲ್ಲ ಅಂತಂದ್ರೆ, ಪೂಜೆ ಮಾಡಿದ್ರು. ಧರ್ಮ ಕಾರ್ಯಗಳನ್ನ, ಧರ್ಮಾದಿ ಕಾರ್ಯ, ಅನೇಕ ಧರ್ಮ ಕಾರ್ಯಗಳನ್ನು ಮಾಡಿದ್ರು. ಮಾಡಿದ್ಯಾಕೆ ಅಂತಂದ್ರೆ ಸ್ವಾರ್ಥೇನ ವಂಚನ ಕೃತೆ ಜಗತಃ ಅಖಿಲಂ, ಇಡೀ ಜಗತ್ತನ್ನ ವಂಚನೆ ಮಾಡಬೇಕು. ದುರ್ಯೋಧನಾದಿಗಳು ಕೂಡ ಭಾರಿ ಧರ್ಮಿಷ್ಠರು, ಭಾರಿ ಧರ್ಮ ಕಾರ್ಯಗಳನ್ನು ಮಾಡ್ತಾರೆ, ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ, ದಾನ ಧರ್ಮಾದಿಗಳನ್ನು ಮಾಡ್ತಾರೆ ಅಂತ ಜಗತ್ತಿಗೆ ವಂಚನೆ ಮಾಡಬೇಕು. ಹಾಗಾಗಿ ನೀವು ಧರ್ಮ ಕಾರ್ಯಗಳನ್ನು ಮಾಡಲೇಬೇಕು. ದೇವತೆಗಳನ್ನ ಮನಃಪೂರ್ವಕವಾಗಿ ಸರ್ವಥಾ ಪೂಜೆ ಮಾಡಬಾರದು, ಧರ್ಮ ಕಾರ್ಯಗಳನ್ನು ಮಾಡಬೇಕು. ಯಾಕೆ ಮಾಡಬೇಕು? ಸ್ವಾರ್ಥೇನ ವಂಚನ ಕೃತೆ, ನಿಮ್ಮ ಸ್ವಾರ್ಥ ನಡೆಯಬೇಕು, ಜನರು ನಿಮ್ಮನ್ನು ನಂಬಬೇಕು. ಜನರು ನಿಮ್ಮನ್ನು ನಂಬಬೇಕು ಅಂತಂದ್ರೆ ನೀವು ಅವರ ರೀತಿ ನಡೆದುಕೊಳ್ಳಬೇಕು. ಹಾಗಾಗಿ ಜಗತ್ತಿನ ಮೋಸಕ್ಕೋಸ್ಕರ ನೀವೆಲ್ಲರೂ ಕೂಡ ಧರ್ಮ ಕಾರ್ಯಗಳನ್ನ ಮಾಡಲೇಬೇಕು. ಇದರಿಂದ ಏನಾಗುತ್ತೆ? ಮಹೋಪದಿಹಿ, ಈ ರೀತಿಯಾಗಿ ಯಾರು ಮಾಡ್ತಾನೋ ಅವನೇ ಮಹಾ ಉಪಧಿ, ಅಂದ್ರೆ ದೊಡ್ಡ ಕಪಟಿ ಅಂತ ಕರೆಸ್ಕೊಳ್ತಾನೆ. ಈ ರೀತಿಯಾಗಿ ಮಾಡುವಂತಹ ವ್ಯಕ್ತಿಯೇನೆ ಜಗತ್ತಿನಲ್ಲಿ ದೊಡ್ಡ ಕಪಟಿ, ಮಹಾ ಕಪಟಿ, ಮಹಾ ನಾಸ್ತಿಕ ಅಂತ ಕರೆಸ್ಕೊಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಅವನೇನಾಗ್ತಾನೆ? ನಿಖಿಲ ಅಸುರ ದೈತ್ಯ ಸಂಘಾತ ಶ್ರೇಷ್ಠ, ಎಲ್ಲ ಅಸುರರಿಗಿಂತ ದೈತ್ಯರಿಗಿಂತ ಅತ್ಯಂತ ಶ್ರೇಷ್ಠ ಅಂತ ಕರೆಸ್ಕೊಳ್ತಾನೆ ಅಂತ ಆ ಕಳಿಂಗ ಕೌರವರಿಗೆ ಉಪದೇಶವನ್ನು ಮಾಡ್ತಾನೆ. ಹೀಗೆ ಅತ್ಯಂತ ನಾಸ್ತಿಕ್ಯದ ನೀತಿಯನ್ನ, ಕೆಟ್ಟ ನೀತಿಗಳನ್ನ ಆ ದುರ್ಯೋಧನಾದಿಗಳಿಗೆ ಉಪದೇಶವನ್ನು ಮಾಡ್ತಾನೆ. ಹಯೋಧನ ಪುರಾಣಿಕರ ಪುಸ್ತಕದಲ್ಲಿ ಅವರು ಕೆಲವೊಂದಿಷ್ಟು ವಿಶೇಷ ಅಂಶಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಮಹಾಭಾರತದಲ್ಲಿ ಏನೇನು ಉಪದೇಶ ಮಾಡಿದ್ದಾರೆ ಅಂತ. ಮೊದಲನೇದು ಅವ್ರು ಹೇಳುವಂತದ್ದು, ನಮಗೆ ಎದುರಿರುವಂತಹ ವ್ಯಕ್ತಿ, ಅವರು ನಮ್ಮ ಮಗನೇ ಆಗಿರಲಿ, ಗುರುವಾಗಿರಲಿ, ತಂದೆಯಾಗಿರಲಿ, ತಾಯಿಯಾಗಿರಲಿ, ಅವರು ನಮ್ಮ ಶತ್ರು ಸ್ಥಾನದಲ್ಲಿ ಇದ್ದರೆ ಮೊದಲೇನ್ ಮಾಡ್ಬೇಕು? ನಾವು ಅವನನ್ನ ನಾಶ ಮಾಡಬೇಕು. ಅವನು ತಂದೆಯೇ ಆಗಿರಲಿ, ಮಗನೇ ಆಗಿರಲಿ. ಸರಿ, ನಾಶ ಮಾಡೋದು ಸುಲಭನಾ? ಅಲ್ಲ. ಯಾಕೆ? ಅವನು ನಮಗೆ ಅತ್ಯಂತ ಹತ್ತಿರದ ವ್ಯಕ್ತಿ. ಹಾಗಾಗಿ ಆ ವ್ಯಕ್ತಿಯನ್ನ ಪೂರ್ತಿಯಾಗಿ ಡೆಸ್ಟ್ರಾಯ್ ಮಾಡೋದಕ್ಕಿಂತ ಮುಂಚೆ ಅವನ ಜೊತೆಗೆ ಚೆನ್ನಾಗಿ ಮಾತನಾಡಬೇಕು, ಪ್ರೀತಿಯಿಂದ ಮಾತನಾಡಿದಂತೆ ನಟನೆ ಮಾಡಬೇಕು. ಆ ವ್ಯಕ್ತಿಯನ್ನ ಕೊಲ್ಲಬೇಕಾದ್ರೂ ಕೂಡ ಅದೇ ರೀತಿ ಮಾತನಾಡಬೇಕು. ಆ ವ್ಯಕ್ತಿಯನ್ನು ಕೊಂದ ಮೇಲೂ ಕೂಡ ಅದೇ ರೀತಿ ಮಾತಾಡಬೇಕು. ಅದಾದ್ಮೇಲೆ ಆ ವ್ಯಕ್ತಿ ಸತ್ತ ಮೇಲೆ ಭಾರಿ ದುಃಖ ಆಯ್ತು ಅಂತ ಎಲ್ಲರ ಮುಂದೆ ಜೋರಾಗಿ ಅಳಬೇಕು. ಅದೇ ರೀತಿಯಾಗಿ ನಮಗೆ ನೇರವಾಗಿ ಅವರನ್ನು ಕೊಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಅವರ ಮನೆಗೆ ಬೆಂಕಿಯನ್ನಾದ್ರೂ ಹಚ್ಚಬೇಕು. ಈ ರೀತಿಯಾಗಿ ಅನೇಕಗಳನ್ನು ಹೇಳ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಇವತ್ತು ನಾವು ಜಗತ್ತಿನಲ್ಲಿ ಕಾಣುವಂತಹ ಅನೇಕ ದುಷ್ಟರು ಮಾಡುವಂತ ಕೆಲಸಗಳೇನಿದ್ದಾವೆ, ಅಥವಾ ಅನೇಕ ರಾಜಕೀಯ ವ್ಯಕ್ತಿಗಳು ಅನುಸರಿಸುವಂತಹ ನೀತಿಗಳೇನಿದ್ದಾವೆ, ಅದೆಲ್ಲದಕ್ಕೂ ಕೂಡ ಮೂಲ ಈ ಕಳಿಂಗ ನೀತಿ. ಹೀಗೆ ಆ ಕಳಿಂಗ ಎನ್ನುವಂತಹ ಬ್ರಾಹ್ಮಣ ತಾನು ಅನೇಕ ಕೆಟ್ಟದಾದಂತಹ ನೀತಿಗಳನ್ನ ಆ ಧೃತರಾಷ್ಟ್ರನ ಮಕ್ಕಳಿಗೆ ಉಪದೇಶ ಮಾಡಿದ. ಮುಂದೆ ಇತ್ಯಾದಿ ಕುತ್ಸಿತತಮಾಂ ಜಗೃಹುಸ್ಮ ವಿದ್ಯಾಂ ಅಜ್ಞಾತ ಏವ ಧೃತರಾಷ್ಟ್ರ ಮುಖೈಃ ಸಮಸ್ತೈಃ. ತೇಷಾಂ ಸ್ವಭಾವ ಬಲತಃ ರುಚಿತಾ ಚ ಸೈವ ವಿಸ್ತಾರಿತಾ ಚ
ನಿಜ ಬುದ್ಧಿ ಬಲಾದ ತೋಪಿ. ಪದಚ್ಛೇದ ಇತ್ಯಾದಿ ಕುತ್ಸಿತತಮಾಂ ಜಗೃಹು ಸ್ಮ ವಿದ್ಯಾಂ ಅಜ್ಞಾತಃ ಏವ ಧೃತರಾಷ್ಟ್ರಮುಖೈಃ ಸಮಸ್ತೈಃ ತೇಷಾಂ ಸ್ವಭಾವಬಲತಃ ರುಚಿತಾ ಚ ಸಾ ಏವ ವಿಸ್ತಾರಿತ ಚ ನಿಜಬುದ್ಧಿಬಲಾತ್ ಅತಃ ಅಪಿ. ಹಿಂದೆ ಹೇಳಿದಂತೆ ಆ ಕುತ್ಸಿತತಮವಾದಂತಹ ವಿದ್ಯೆಯನ್ನ, ಅತ್ಯಂತ ಕೀಳು ಮಟ್ಟದ ಆ ವಿದ್ಯೆಯನ್ನ ಅವರೆಲ್ಲರೂ ಕೂಡ ಅಧ್ಯಯನ ಮಾಡಿದರು. ಹೇಗೆ ಮಾಡಿದರು? ಧೃತರಾಷ್ಟ್ರಮುಖೈಹಿ ಸಮಸ್ತೈಹಿ ಅಜ್ಞಾತೆ. ಧೃತರಾಷ್ಟ್ರನೇ ಮೊದಲಾದಂತಹ ಎಲ್ಲರಿಗೆ, ಅರ್ಥಾತ್ ಧೃತರಾಷ್ಟ್ರ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಯಾರಿಗೂ ಕೂಡ ಗೊತ್ತಾಗದಂತೆ ತಾವೇ ಮಾಡಿದ್ರು. ಅಜ್ಞಾತೆ, ಅಜ್ಞಾತ ಸ್ಥಳದಲ್ಲಿ, ಯಾರಿಗೂ ಗೊತ್ತಾಗದಂತೆ ಒಂದು ರಹಸ್ಯವಾದಂತಹ ಸ್ಥಳದಲ್ಲಿ ಅವರೆಲ್ಲರೂ ಕೂಡ ಆ ಒಂದು ಕಳಿಂಕನ ನೀತಿಯನ್ನ ಅಭ್ಯಾಸ ಮಾಡಿದರು. ಇದೇನಾಯ್ತು? ಸ್ವಭಾವ ಬಲತಃ. ವಾಸ್ತವಿಕವಾಗಿ ಅವರೆಲ್ಲರೂ ಕೂಡ ಅಸುರ ಸ್ವಭಾವದವರು, ಕೌರವರೆಲ್ಲರೂ ಕೂಡ. ಹಾಗಾಗಿ ಅವರ ಸ್ವಭಾವವು ಅದೇ ಸ್ವಭಾವ, ಮೋಸವೇ ಅವರ ಸ್ವಭಾವ. ಜೊತೆಗೆ ಕಳಿಂಗನು ಕೂಡ ಅದೇ ವಿಚಾರವನ್ನು ಅವರಿಗೆ ಉಪದೇಶ ಮಾಡಿದ. ಅದರಿಂದಾಗಿ ಏನಾಯ್ತು? ತೇಷಾಂ ರುಚಿತ ಸಾ ವಿದ್ಯಾ. ಅವರಿಗೆ ಆ ವಿದ್ಯೆ ಭಾರಿ ಹಿಡಿಸಿಬಿಡ್ತು ಅಂತೆ. ಒಬ್ಬ ವ್ಯಕ್ತಿಗೆ ಅವನಿಗೆ ಇಷ್ಟವಾದದ್ದನ್ನು ಕೊಟ್ಟರೆ ಏನಾಯ್ತು? ಅದು ತುಂಬಾ ಹಿಡಿಸಿಬಿಡುತ್ತೆ. ಹಾಗೆ ದುರ್ಯೋಧನಾದಿಗಳಿಗೆ ಅವರಿಗೆ ಇಷ್ಟವಾದಂತಹ ವಿದ್ಯೆಯನ್ನೇ ಉಪದೇಶ ಮಾಡಿದಾಗ ಏನಾಯ್ತು? ಅದು ರುಚಿಸಿ ಬಿಡ್ತು. ಅಷ್ಟಾಗಿದ್ರೆ ಜಗತ್ತಿಗೆ ಭಾರಿ ಅನರ್ಥ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಮತ್ತೇನಾಯ್ತು? ನಿಜ ಬುದ್ಧಿ ಬಲಾತ್ ಅತಃ ಅಪಿ ವಿಸ್ತಾರಿತ. ಇವರೇನು ಸಾಮಾನ್ಯರಲ್ಲ. ದುರ್ಯೋಧನ, ದುಶ್ಯಾಸನ ಮೊದಲಾದಂಥವರು ಆ ಕಳಿಂಗನಿಗಿಂತರೂ ಕೂಡ ಸಾವಿರಾರು ಪಟ್ಟು ಹೆಚ್ಚು ದುಷ್ಟರು, ದುಷ್ಟ ಸ್ವಭಾವದವರು ದುರ್ಯೋಧನಾದಿಗಳು. ಹಾಗಾಗಿ ಕಳಿಂಗ ಅವರಿಗೆ ಎಷ್ಟು ಉಪದೇಶ ಮಾಡಿದ್ನಲ್ಲ, ಅದಕ್ಕಿಂತಲೂ ಕೂಡ ಹೆಚ್ಚಿನ ಕೆಟ್ಟ ನೀತಿಗಳನ್ನ ಅವರು ತಮ್ಮ ಬುದ್ಧಿಬಲದಿಂದಾಗಿ ತಿಳಿದುಕೊಂಡ್ರು ಅಂತೆ. ಇದು ಇನ್ನೂ ದೊಡ್ಡ ಅನರ್ಥ ಆಯಿತು. ಹೀಗೆ ಕಳಿಂಗ ಉಪದೇಶ ಮಾಡಿದ್ದು ಸ್ವಲ್ಪ ಮಾತ್ರ, ಅದನ್ನ ಉಪಯೋಗಿಸಿಕೊಂಡು ತಮ್ಮ ಬುದ್ಧಿಬಲದಿಂದಾಗಿ ಇನ್ನಷ್ಟು ಕೆಟ್ಟ ನೀತಿಗಳನ್ನ ಅವರು ಕಲಿತರು. ಕಲಿತದ್ದು ಮಾತ್ರ ಅಲ್ಲ, ಅದನ್ನ ವಿಸ್ತಾರಿತ, ಅದನ್ನು ಬೆಳೆಸಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡರು ಅಂತ ಶಾಸ್ತ್ರದಲ್ಲಿ ಮಾತು ಬರುತ್ತೆ. ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ ಅಂತ. ಅಂದ್ರೆ ಯಾವುದೇ ಒಂದು ಶಾಸ್ತ್ರ ವಿದ್ಯೆಯಾಗಲಿ ಅಥವಾ ಯಾವುದೇ ವಿದ್ಯೆ ಆಗಲಿ, ಅವನಿಗೆ ಗುರುಗಳು ಕಲಿಸೋದು ಪಾದ ಮಾತ್ರ ಅಂತ. ಅಂದ್ರೆ 25% ಮಾತ್ರ ಗುರುಗಳು ಕಲಿಸೋದು. ಅಂದ್ರೆ ಗುರುಗಳು ಕಲಿಸಿದಾಗ ಅರ್ಥ ಆಗೋದು. ಪಾದಂ ಶಿಷ್ಯ ಸ್ವಮೇಧಯ, ಆಮೇಲೆ ಮನೆಗೆ ಹೋದ್ಮೇಲೆ ಅದನ್ನು ತಾನು ಮೆಲುಕು ಹಾಕಿದಾಗ ಇನ್ನಷ್ಟು ಅರ್ಥ ಆಗುತ್ತೆ. ಇನ್ನು ಪಾದಂ ಸಬ್ರಹ್ಮಚಾರಿಭ್ಯ, ತನ್ನ ಸಹಾಧ್ಯಾಯಿಗಳ ಒಟ್ಟಿಗೆ ಚಿಂತನೆ ಮಾಡಿದಾಗ ಅದೇನಷ್ಟು ಇನ್ನಷ್ಟು ಅರ್ಥ ಆಗುತ್ತೆ. ಇನ್ನೂ ಉಳಿದ 25 ಭಾಗ ಪಾದಂ ಕಾಲಕ್ರಮೇಣ ಚ, ನಿರಂತರವಾಗಿ ಅದನ್ನ ಅಧ್ಯಯನ ಮಾಡ್ತಾ ಇದ್ದಾಗ ಮುಂದೆ ಯಾವತ್ತೋ ಒಂದು ದಿವಸ ಅದು ಪೂರ್ತಿಯಾಗಿ ಅರ್ಥ ಆಗುತ್ತೆ ಅಂತ. ಹಾಗೆ ಕಳಿಂಕ ಅವನಿಗೆ ಉಪದೇಶ ಮಾಡಿದ್ದು 25 ಭಾಗ ಮಾತ್ರ. ಆದರೆ ಪಾದಂ ಶಿಷ್ಯ ಸ್ವಮೇಧಯ, ದುರ್ಯೋಧನಾದಿಗಳು ಏನ್ ಮಾಡಿದ್ರು? ಉಳಿದ 25 ಭಾಗವನ್ನ ತಮ್ಮ ಬುದ್ಧಿಯಿಂದಾಗಿ ಕಲಿತುಕೊಂಡ್ರು. ಇನ್ನೊಂದು ಬ್ರಹ್ಮಚಾರಿಭ್ಯ, ಕರ್ಣ, ದುಶ್ಯಾಸನ ಮೊದಲಾದಂತಹ ದುಷ್ಟರೊಂದಿಗೆ ಸೇರಿಕೊಂಡು ಚಿಂತನೆ ಮಾಡಿ 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 ಇನ್ನಷ್ಟು ಎಷ್ಟು ಕೆಟ್ಟ ನೀತಿಗಳನ್ನ ಜಗತ್ನಲ್ಲಿ ಉಪಯೋಗಿಸಬೇಕು ಅಂತ ಅದನ್ನು ಕಲಿತುಕೊಂಡ್ರು. ಮುಂದೆ ಕಾಲಕ್ರಮೇಣ ದುಷ್ಟತನವನ್ನು ಬೆಳೆಸ್ತಾ 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 ಜಗತ್ತಿನಲ್ಲಿ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯನ್ನು ಹೊಂದಿ ಅತ್ಯಂತ ಕೀಳು ಮಟ್ಟದ ನೀತಿಗಳನ್ನ ಉಪಯೋಗಿಸ್ತಾ ಮಹಾದುಷ್ಟರು ಎಂಬುದಾಗಿ ಅವರು ಕುಖ್ಯಾತಿಯನ್ನ ಪಡೆದುಕೊಂಡ್ರು. ಮುಂದೆ ಸಂಪೂರ್ಣ ದುರ್ಮತಿರಥೋ ಧೃತರಾಷ್ಟ್ರ ಸೂನು ತಾತಪ್ಯಮಾನ ಹೃದಯೋ
ನಿಖಿಲಾನ್ಯ ಹಾನಿ ದೃಷ್ಟ್ವಾ ಶ್ರಿಯಂ ಪರಮಿಕಾಂ ವಿಜಯಂ ಚ ಪಾರ್ಥೇಷು आहेदमेत्य पितरं सह सौबलेन पदच्छेद संपूर्ण दुर्मतिः अथ धृतराष्ट्रसूनुः तातप्यमान हृदयः निखिलानि अहानि दृष्ट्वा श्रियं परमिकां विजयं च पार्थेषु आह इदं ಏತ್ಯ ಪಿತರಂ ಸಹ ಸೌಬಲೇನ. ಈಗ ದುರ್ಯೋಧನ ಯಾವ ರೀತಿ ಆಗಿತ್ತು ಅಂತಂದ್ರೆ ಅವನಿಗೆ ಮನಸ್ಥಿತಿ ಸಂಪೂರ್ಣ ದುರ್ಮತಿ. ಮೊದಲೇ ದುಷ್ಟ ಬುದ್ಧಿಯವನು ಯಾವಾಗ ಕಲಿಂಕನ ಉಪದೇಶ ಸೇರಿತೋ ಜೊತೆಗೆ ತನ್ನ ಬುದ್ಧಿಬಲದಿಂದಾಗಿ ಕಲಿಂಕನ ನೀತಿ ಜೊತೆಗೆ ತನ್ನ ಬುದ್ಧಿಬಲ ಇದರಿಂದಾಗಿ ಅವನೇನಾಗ್ಬಿಟ್ಟ ಸಂಪೂರ್ಣ ದುರ್ಮತಿ, ಮನಸ್ಸು ಪೂರ್ತಿ ಕೆಟ್ಟ ನೀತಿ ಕೆಟ್ಟ ಆಲೋಚನೆಗಳಿಗೆ ತುಂಬಿಕೊಂಡ್ಬಿಟ್ಟಿತ್ತು. ಹೀಗೆ ಅಂತಹ ದುರ್ಯೋಧನ ಏನ್ ಮಾಡಿದ, ನಿರಂತರವಾಗಿ ಅವನ ಎದೆಯಲ್ಲಿ ಒಂದು ಪ್ರತೀಕಾರದ ಜ್ವಾಲೆ ಉರಿತಾ ಇತ್ತು. ಯಾಕೆ ಉರಿತಾ ಇತ್ತು ಅಂತಂದ್ರೆ ಪಾರ್ಥೇಶು ಪರಮಿಕಾಂ ಶ್ರಿಯಂ ವಿಜಯಂ, ಪಾಂಡವರು ನಿರಂತರವಾಗಿ ಜಯವನ್ನು ಸಾಧಿಸ್ತಾ ಇದ್ದಾರೆ. ಹಿಂದೆ ನಾವು ಕೇಳಿದಂತೆ ಭೀಮಾರ್ಜುನರು ಎಲ್ಲ ಕಡೆ ದಿಗ್ವಿಜಯ ಯಾತ್ರೆಯನ್ನು ಮಾಡಿ ಎಲ್ಲ ಮಹಾರಾಜರುಗಳನ್ನು ಗೆದ್ದು ತಾವು ಅವರಿಂದಾಗಿ ಟ್ಯಾಕ್ಸ್ ಅನ್ನ ತೆಗೆದುಕೊಂಡು ಬಂದ್ರು, ಕಪ್ಪವನ್ನು ತೆಗೆದುಕೊಂಡು ಬಂದ್ರು. ಹೀಗೆ ಅವರ ದಿಗ್ವಿಜಯ. ಅಷ್ಟು ಮಾತ್ರ ಅಲ್ಲ, ಪರಮಿಕಾಂಶಿಯಂ ಭಾರಿ ದೊಡ್ಡ ಸಂಪತ್ತು. ಅದನ್ನೆಲ್ಲವನ್ನು ಕೊಂಡು ನಿಖಿಲಾನಿ ಅಹಾನಿ, ಪ್ರತಿದಿನವೂ ಕೂಡ, ಒಂದು ದಿವಸ ಅಲ್ಲ, ಎರಡು ದಿವಸ ಅಲ್ಲ, ಪ್ರತಿನಿತ್ಯವೂ ಕೂಡ ಇವನಿಗೇನಾಗ್ತಾ ಇತ್ತು, ದುರ್ಯೋಧನನಿಗೆ ತಾತಪ್ಯಮಾನ ಹೃದಯ, ಎದೆಯಲ್ಲಿ ಪ್ರತೀಕಾರದ ಜ್ವಾಲೆ ಉರಿತಾ ಇತ್ತು. ಇದನ್ನು ಒಂದು ದಿವಸ ನೋಡಿಕೊಂಡ, ಎರಡು ದಿವಸ ನೋಡಿಕೊಂಡ, ಎಷ್ಟು ದಿವಸ ಆದರೂ ಕೂಡ ಪಾಂಡವರ ವಿಜಯ ಕಡಿಮೆ ಆಗ್ತಾ ಇಲ್ಲ, ಪಾಂಡವರ ಐಶ್ವರ್ಯ ಕಡಿಮೆ ಆಗ್ತಾ ಇಲ್ಲ, ಪಾಂಡವರ ಕೀರ್ತಿ ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ. ಇದನ್ನು ಕಂಡು ಒಂದು ದಿವಸ ದುರ್ಯೋಧನ ಏನ್ ಮಾಡಿದ, ಸೌಬಲೇನ ಸಹ ಶಕುನಿಯೊಟ್ಟಿಗೆ ಸೇರಿಕೊಂಡು ಧೃತರಾಷ್ಟ್ರನ ಹತ್ತಿರ ಬಂದು ಇದಂ ಆಹ, ಈ ಮಾತನ್ನ ಹೇಳಿದ ಎನ್ನುವಂತಹ ಮಾತನ್ನ ಎನ್ನುವಂತಹ ಮಾತನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಮಾತನ್ನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ.